ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮರವಾಯಿ ಮಳುವಿ ಅಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಾರೆ, ಇದರ ಸಾರನ್ನು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ಮರವಾಯಿನ ತೊಳೆದು ನಾನು ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಅದರ ನಂತರ ಮಿಕ್ಸಿ ಜಾರಿಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ಒಂದು ಸಣ್ಣ ಸ್ಪೂನಿಂದ 2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಹಾಕಿದ್ದೀನಿ. ಒಂದು ಬೌಲ್ ಅಂದರೆ ಒಂದು ಅರ್ಧ ತೆಂಗಿನಕಾಯಿಯಷ್ಟು ತೆಂಗಿನ ತುರಿ ಮತ್ತು 8ರಿಂದ 10 ಒಣಮೆಣಸಿನಕಾಯಿ ಮತ್ತು ಒಂದು 8-10 ಬೆಳ್ಳುಳ್ಳಿ ಹಾಕಿ ಮಿಕ್ಸಿಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೊಡ್ಡ ಗ್ಯಾಸ್ನಲ್ಲಿ ನಾನು ಮರವಾಯಿನ ಅಂದರೆ ಇದು ಮಳುವೆಯನ್ನು ಬೇಯಿಸ್ಲಿಕ್ಕಿಟ್ಟಿದ್ದೆ. ಅದು ಇವಾಗ ಹೇಗೆ ಬೆಂದಿದೆ ನೋಡಿ, ಇದು ಓಪನ್ ಆಗುತ್ತೆ, ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ನಂತರ ಅದನ್ನು ನಾನು ಬೇರೆ ಒಂದು ಪ್ಲೇಟಿಗೆ ಸ್ವಲ್ಪ ತಣ್ಣಗಾಗಲಿಕ್ಕೆ ತೆಗೆದುಕೊಂಡಿದ್ದೀನಿ. ಇದನ್ನು ತಣ್ಣಗಾದ ಮೇಲೆ ನಾವು ಅದನ್ನು ಬಿಡಿಸಬೇಕು. ಇದು ಸಾಂಪ್ರದಾಯಿಕವಾಗಿ ನಮ್ಮ ಅಮ್ಮ ಮತ್ತು ಅಜ್ಜಿ ಎಲ್ಲ ಮಾಡುವಂಥ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಪೇಸ್ಟ್ ತಯಾರಾಗಿದೆ ಮತ್ತು ಮರವಾಯಿ ಬೇಯಿಸಿದ ನೀರಿಗೇ ನಾನು ಮಸಾಲೆಯನ್ನು ಹಾಕ್ತಾಯಿದ್ದೀನಿ, ಜೊತೆಗೆ ಉಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾನು ಬೆಳ್ಳುಳ್ಳಿಯನ್ನು ಅರೆವಾಗಲೇ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಇಂಚು ಶುಂಠಿ ಹಾಕಿದ್ದೀನಿ, 2 ಟೊಮೆಟೊ, ಹಸಿಮೆಣಸಿನಕಾಯಿ ಮತ್ತು ಒಂದು ದೊಡ್ಡ ಈರುಳ್ಳಿಯನ್ನು ಬೇಯಿಸುವಾಗ ಹಾಕ್ಕೊಂಡಿದ್ದೀನಿ. ಜೊತೆಗೆ ಇದು ಸಣ್ಣದಾಗಿ ಹುಳಿಯನ್ನು, ಹುಣಸೆ ಹುಳಿಯನ್ನು ಕೂಡ ಸಣ್ಣ ಸಣ್ಣದು 2 ಪೀಸ್ ಹಾಕ್ಕೊಂಡಿದ್ದೀನಿ. ಇವಾಗ ಅದು ಗ್ಯಾಸ್ ಮೇಲೇ ಇಟ್ಟಿದ್ದೀನಿ. ಇವಾಗ ಮಳವೆಯನ್ನು ನಾನು ಅದರ ಮಾಂಸವನ್ನು ನಾನು ತೆಗೆದು ಸಾರಿಗೆ ಹಾಕ್ತಾಯಿದ್ದೀನಿ. ಇದನ್ನು ಎರಡು ಕಡೆ ಇರೋದರಿಂದ ನಾವು ಒಂದು ಮರವಾಯಿದು ಭಾಗನ ನಾವು ಬೇಕಿದ್ರೆ ಸಾರಿಗೆ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪವೇ ಮಾತ್ರ ಹಾಕ್ತಾಯಿದ್ದೀನಿ. ಇದರ ಮಾಂಸ ತುಂಬ ಚೆನ್ನಾಗಿದೆ. ಇವತ್ತು ನಮಗೆ ಸಿಕ್ಕಿರುವಂಥ ಮರವಾಯಿ ತುಂಬ ಫ್ರೆಶ್ ಆಗಿದೆ. ಇದರಿಂದ ಸಾರು ಕೂಡ ತುಂಬ ರುಚಿಯಾಗಿ ಬಂದಿತ್ತು. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ಮತ್ತು ನನಗೆ ಕಾಮೆಂಟ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ. ಇದರಲ್ಲಿ ಫ್ರೆಶ್ ನೋಡುವಂಥದ್ದು ಏನಂತಂದರೆ, ಅದು ಮರವಾಯಿಯಲ್ಲಿ ಫುಲ್ ಮಾಂಸ ಇದ್ದರೆ ಅದು ಫ್ರೆಶ್ ಆಗಿದೆ ಅಂತ. ಮಾಂಸ ಸಣ್ಣದಾಗಿಟ್ಬಿಟ್ಟಂದರೆ ಅದು 4-5 ದಿನ ಆಗಿರ್ಬೋದು ಅಂತ, ಆ ರೀತಿ ಅರ್ಥ. ಇದು ತುಂಬ ರುಚಿ. ಇಷ್ಟು ಹೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.